ಬೆಳಗಾವಿನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ವಿಚಾರ. ಬೆಂಗಳೂರಿನಲ್ಲಿ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಭಾರತದ ವಿವಿಧೆಡೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳ ಭೇಟಿ ಇದು. 4 ಅಧಿಕಾರಿಗಳ ತಂಡ ಕೂಡ ಭೇಟಿಯನ್ನು ಕೊಟ್ಟಿದೆ. ಭರತ್ ಪತ್ನಿಯನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಉಗ್ರರ ಚಲನವಲನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ನೋಡಿ, ಈಗಾಗಲೇ ಈ ವಿಚಾರಣೆಯನ್ನ ಎನ್ಐಎ ಹೆಗಲಿಗೆ ವಹಿಸಿಕೊಂಡಿರುವಂಥದ್ದು. ಎನ್ಐಎ ಕೂಡ ಈಗ ವಿಚಾರಣೆಯನ್ನು ನಡೆಸ್ತಾ ಇದೆ. ಈಗಾಗಲೇ ಸದ್ಯ ನೀವು ಕೂಡ ಗಮನಿಸ್ತಾ ಇರ್ಬೋದು, ಬೆಳಗಾವಿನಲ್ಲಿ ನಡೆದಿರುವಂಥ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಪತ್ನಿಯನ್ನು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಏನೇನಾಯಿತು ಅಲ್ಲಿ, ಯಾರ್ಯಾರು ಆ ಮುಖಚರ್ಯ ಇರ್ಬೋದು, ಮತ್ತೊಂದು ಎಲ್ಲವನ್ನು ಕೂಡ ಈಗ ಪತ್ತೆ ಹಚ್ಚುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಏನಾಯಿತು ಅಂತ ಆ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿ ಇವರೇ. ಯಾಕಂತ ಹೇಳಿದ್ರೆ ಇವರೆದುರೇ ಇವರ ಪತಿಗೆ ಗುಂಡು ಹೊಡೆದು ಸಾಯಿಸಿರುವಂಥ ಉಗ್ರರು. ಜೊತೆಗೆ ಅಲ್ಲಿ ಏನಾಯಿತು, ಆತ ಏನು ಹೇಳ್ದ, ಎಲ್ಲವನ್ನು ಕೂಡ ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. 4 ಜನ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಬೆಂಗಳೂರಿನಲ್ಲಿ ಇದು ಎನ್ಐಎ ಅಧಿಕಾರಿಗಳು ಭರತ್ ಭೂಷಣ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಅಧಿಕಾರಿಗಳು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಭರತ್ ಭೂಷಣ್ ಅವರ ಪತ್ನಿಯಿಂದ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವತ್ತು ಏನಾಯಿತು, ಆ ಸಂದರ್ಭದಲ್ಲಿ ಉಗ್ರ ಏನು ಹೇಳಿದ್ರು, ಯಾರು ಇರ್ಬೋದು, ಅದರ ಚಲನವಲನ ಇರ್ಬೋದು, ಅವ್ರು ಯಾವ ರೀತಿಯಾಗಿ ಇರ್ಬೋದು, ಇವ್ರ ಹತ್ರ ಏನಾದರೂ ಫುಟೇಜ್ ಇದೆಯಾ ಅಥವಾ ವೀಡಿಯೋಸ್ಗಳಿರ್ಬೋದು, ಅಥವಾ ಎಲ್ಲವನ್ನು ಕೂಡ ಪಡೆದುಕೊಳ್ತಾರೆ, ವಿಚಾರಣೆಯನ್ನು ನಡೆಸ್ತಾರೆ. ಎಲ್ಲೆಲ್ಲಿ ಅಡುಗೆ ಕುಳಿತಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಉಡಿಸ್ ಮಾಡುವಂಥ ಪ್ರಯತ್ನವನ್ನು ನಡೆಸ್ತಾ ಇದೆ ಭಾರತೀಯ ಸೇನೆ. ಜೊತೆಗೆ ನೀವು ಕೂಡ ಗಮನಿಸ್ತಾ ಇರ್ಬೋದು, 2-3 ದಿನಗಳಿಂದ ಏನೇನು ಆಗ್ತಾ ಇದೆ ಬೆಳವಣಿಗೆಯಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗನ್ನು ಕೂಡ ನಡೆಸ್ತಾ ಇದೆ ಕೇಂದ್ರ ಸರ್ಕಾರ ಇರ್ಬೋದು, ಹಾಗೆ ಮಿಲಿಟರಿ ಪಡೆ, ಜೊತೆಗೆ ಪಾಕಿಸ್ತಾನವನ್ನು ಉಡೀಸ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಟ್ರಿಪ್ ಹೋಗಿದ್ದು ಯಾವಾಗ, ಎಷ್ಟು ದಿನದ ಪ್ಲಾನ್ ಇದು, ಯಾವ ಕಾರಣಕ್ಕೆ ಹೋಗಿದ್ರಿ ಎಂದೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡಿತಾ ಇರುವಂಥ ಎನ್ಐಎ ತಂಡ ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಶಂಕಿತರ ಭಾವಚಿತ್ರವನ್ನು ತೋರಿಸಿ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಯಲ್ಲಿ ವಿಚಾರಣೆಯನ್ನು ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಟ್ರಿಪ್ ಹೋಗಿದ್ದು ನೀವು ಯಾವಾಗ, ಎಷ್ಟು ದಿನದ ಪ್ಲಾನ್ ಮಾಡ್ಕೊಂಡು ಹೋಗಿದ್ರಿ, ಅಲ್ಲಿಗೇನಾಯಿತು, ಯಾವ ಕಾರಣಕ್ಕೆ ನೀವು ಹೋಗಿದ್ರಿ ಅಂತೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಎನ್ಐಎ ಅಧಿಕಾರಿಗಳು ಈಗ ಪಡಿತಾ ಇದ್ದಾರೆ. ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಎಂಬ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅವರ ಚಹರೆ ಇರ್ಬೋದು, ಉಗ್ರಗಾಮಿಗಳದ ಚಹರೆ ಇರ್ಬೋದು, ಅವರ ಭಾವಚಿತ್ರವನ್ನು ತೋರಿಸಿ ಇವನ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಯಾರು ಶಂಕಿತ ಉಗ್ರ ಇದ್ದರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಅಂಥವ್ರನ್ನ ಕೂಡ ಟಾರ್ಗೆಟ್ ಮಾಡಿ ಫಿನಿಶ್ ಮಾಡಲಾಗುತ್ತೆ. ಸೊ ಈಗಾಗಲೇ ಗಮನಿಸ್ತಾ ಇರ್ಬೋದು, ನೀವು ಎಷ್ಟು ದಿವಸದ ಪ್ಲಾನನ್ನು ಇಟ್ಕೊಂಡು ಹೋಗಿದ್ರಿ ಕಾಶ್ಮೀರಕ್ಕೆ, ಜೊತೆಗೆ ಯಾರೆಲ್ಲ ಹೋಗಿದ್ರಿ, ಎಷ್ಟು ಜನ ಹೋಗಿದ್ರಿ, ಅಲ್ಲಿಗೇನಾಯಿತು, ಆ ಉಗ್ರ ಬಂದು ಏನು ಹೇಳ್ದ, ಯಾವ ರೀತಿಯಾಗಿದ್ದ, ಪ್ರತಿಯೊಂದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಈಗಾಗಲೇ ಎನ್ಐಎ ಅಧಿಕಾರಿಗಳು ಪಡಿತಾ ಇರುವಂಥದ್ದು ನೀವು ಕೂಡ ಗಮನಿಸ್ತಾ ಇರ್ಬೋದು. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸದಲ್ಲಿ ಎನ್ಐಎ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರ ಪತ್ನಿಯನ್ನು ಕರೆಸ್ಬಿಟ್ಟು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಬೆಂಗಳೂರು ಮಾತ್ರ ಅಲ್ಲ, ಎನ್ಐಎ ಅಧಿಕಾರಿಗಳು ಯಾರೆಲ್ಲ ಈಗ 26 ಜನ ಹತ್ಯೆ ಆಗಿದ್ದಾರೆ ಅವರವರ ಮನೆಗೆ ಹೋಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರವ್ರು ಯಾವ್ಯಾವ ಉಗ್ರನ್ನ ನೋಡಿದ್ದಾರೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಪ್ರತ್ಯಕ್ಷದರ್ಶಿಗಳು ಏನು ಹೇಳಿದ್ದಾರೆ, ಏನಾಯಿತು ಎಲ್ಲವನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಯಾಕಂದರೆ ಕಂಪ್ಲೀಟ್ ಇದ್ರ ಬಗ್ಗೆ ಇವರು ಮಾಹಿತಿಯನ್ನು ಕಲೆ ಹಾಕಿ ವಿಚಾರಣೆಯನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸ್. ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗಾಗಲೇ ಈ ತನಿಖೆ ಎನ್ನುವಂಥದ್ದು ಎನ್ಐಎ ಹೋಗಿರುವಂಥದ್ದು, ಜೊತೆಗೆ ಎನ್ಐಎ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾ ಇದೆ, ಎಲ್ಲೆಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ, ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾಗುತ್ತೆ. ಎಸ್ ನಿಕೇಶ್, ಖಂಡಿತವಾಗಲೂ ಸುಮಾರು ಈ ಒಂದು ಪಾಲ್ಗಾಮ್ನಲ್ಲಿ 26 ಭಾರತೀಯರ ಮೇಲೆ ಉಗ್ರರ ದಾಳಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವಾಲಯ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಈ ಒಂದು ಕೇಸನ್ನು ಟ್ರಾನ್ಸ್ಫರ್ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ನಾವೀಗ ಮತ್ತಿಕೆರೆ ನಿವಾಸದಲ್ಲಿದ್ವಿ, ಭರತ್ ಭೂಷಣ್ ಅವರ ನಿವಾಸದ ಮುಂಭಾಗದಲ್ಲಿದ್ದೀವಿ. ಈ ನಿವಾಸಕ್ಕೆ ಶುಕ್ರವಾರ ಸುಮಾರು 4 ಎನ್ಐಎ ಅಧಿಕಾರಿಗಳು ಭೇಟಿ ನೀಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಭರತ್ ಭೂಷಣ್ ಅವರ ಪತ್ನಿಯಿಂದ ಪಡೆದುಕೊಂಡಿರ್ತಾರೆ. ಅಂದರೆ ಏನೇನಾಗಿತ್ತು ಅವತ್ತಿನ ಸಂದರ್ಭದಲ್ಲಿ, ಎಷ್ಟು ದಿನದ ಟ್ರಿಪ್ ಪ್ಲಾನ್ ಹೋಗಿದ್ರಿ, ಹಾಗೆ ಅಲ್ಲಿದ್ದಂತಹ ಶಂಕಿತರು ಯಾವ ಅಸ್ತ್ರ
ಕ್ಷೇತ್ರದಿಂದ ಬಂದಿದ್ರು ಮತ್ತು ಅವ್ರು ಏನು ಹೇಳಿಕೆಯನ್ನು ಹೇಳಿ ನಿಮಗೆ ಅವರು ದಾಳಿ ಮಾಡಿದ್ರು ಅನ್ನುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಕೇವಲ ಭರತ್ ಭೂಷಣ್ ಅಷ್ಟೇ ಅಲ್ಲ, ಇನ್ನು ಶಿವಮೊಗ್ಗದ ಮಂಜುನಾಥ್ ಆಗಿರ್ಬೋದು, ಜೊತೆಗೆ ಮಧುಸೂದನ್ ಏನಿದ್ದಾರೆ ಅವರ ಮನೆಗೂ ಕೂಡ ತೆರಳಿ ಈ ಒಂದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಅದಲ್ಲದೆ ಸುಮಾರು ಏನು 26 ಜನ ಈ ಒಂದು ದಾಳಿಯಲ್ಲಿ ಮೃತಪಟ್ಟಿದ್ರು ಆ ಕುಟುಂಬಸ್ಥರ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಭಾರತದೆಲ್ಲೆಡೆ 36ಕ್ಕೂ ಹೆಚ್ಚು ಜನ ಗಾಯಾಳುಗಳಿದ್ರು. ಗಾಯಗೊಂಡಂಥ ಆ ಒಂದು ಮನೆಯವರ ಕುಟುಂಬಸ್ಥರಿಗೆ ಹೋಗಿ ವಿಚಾರಣೆ ಮಾಡ್ತಾ ಇರುವಂಥದ್ದು. ಆ ಒಂದು ಸಂದರ್ಭ ಯಾವ ರೀತಿ ಇತ್ತು, ಅಲ್ಲಿ ಬಂದಂಥ ಆ ಭಯೋತ್ಪಾದಕರು ಯಾವ ರೀತಿಯಾದಂಥ ನಡವಳಿಕೆಗಳಿದ್ವು, ಜೊತೆಗೆ ಆ ಒಂದು ಭಾವಚಿತ್ರನ ಅಂದರೆ ಆ ಒಂದು 14 ಶಂಕಿತರನ್ನ ಈಗಾಗಲೇ ಒಂದು ಪಟ್ಟಿಯನ್ನು NIA ಅಧಿಕಾರಿಗಳು ಮಾಡಿರುವಂಥದ್ದು. ಆ ಪಟ್ಟಿ ಹಾಗೆ ಭಾವಚಿತ್ರವನ್ನು ತೋರಿಸಿ ವಿಚಾರಣೆಯನ್ನು ಮಾಡಿರುವಂಥದ್ದು. ನಿಕೇಶ್. ಓಕೆ, ಥ್ಯಾಂಕ್ ಯು ಅರವಿಂದ್, ನಿಮ್ಮೆಲ್ಲ ಮಾಹಿತಿ. ಬೆಳಗಾವಿನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ವಿಚಾರ. ಬೆಂಗಳೂರಿನಲ್ಲಿ ಭರತ್ ಭೂಷಣ್ ನಿವಾಸಕ್ಕೆ NIA ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಭಾರತದ ವಿವಿಧೆಡೆ NIA ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಗೆ NIA ಅಧಿಕಾರಿಗಳ ಭೇಟಿ ಇದು. 4 ಅಧಿಕಾರಿಗಳ ತಂಡ ಕೂಡ ಭೇಟಿಯನ್ನು ಕೊಟ್ಟಿದೆ. ಭರತ್ ಪತ್ನಿಯನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಉಗ್ರರ ಚಲನವಲನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ NIA ಅಧಿಕಾರಿಗಳು. ನೋಡಿ, ಈಗಾಗಲೇ ಈ ವಿಚಾರಣೆಯನ್ನ NIA ಹೆಗಲಿಗೆ ವಹಿಸಿಕೊಂಡಿರುವಂಥದ್ದು. NIA ಕೂಡ ಈಗ ವಿಚಾರಣೆಯನ್ನು ನಡೆಸ್ತಾ ಇದೆ. ಈಗಾಗಲೇ ಸದ್ಯ ನೀವು ಕೂಡ ಗಮನಿಸ್ತಾ ಇರ್ಬೋದು, ಬೆಳಗಾವಿನಲ್ಲಿ ನಡೆದಿರುವಂಥ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ NIA ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಪತ್ನಿಯನ್ನು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಏನೇನಾಯಿತು ಅಲ್ಲಿ, ಯಾರ್ಯಾರು ಆ ಮುಖಚರ್ಯ ಇರ್ಬೋದು, ಮಗದೊಂದು ಎಲ್ಲವನ್ನು ಕೂಡ ಈಗ ಪತ್ತೆ ಹಚ್ಚುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಏನಾಯಿತು ಅಂತ ಆ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿ ಇವರೇ. ಯಾಕಂತ ಹೇಳಿದ್ರೆ ಇವರೆದುರೇ ಇವರ ಪತಿಗೆ ಗುಂಡು ಹೊಡೆದು ಸಾಯಿಸಿರುವಂಥ ಉಗ್ರರು. ಜೊತೆಗೆ ಅಲ್ಲಿ ಏನಾಯಿತು, ಆತ ಏನು ಹೇಳ್ದ, ಎಲ್ಲವನ್ನು ಕೂಡ ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ NIA ಅಧಿಕಾರಿಗಳು. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ NIA ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. 4 ಜನ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಬೆಂಗಳೂರಿನಲ್ಲಿ ಇದು NIA ಅಧಿಕಾರಿಗಳು ಭರತ್ ಭೂಷಣ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಅಧಿಕಾರಿಗಳು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಭರತ್ ಭೂಷಣ್ ಅವರ ಪತ್ನಿಯಿಂದ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅವತ್ತು ಏನಾಯಿತು, ಆ ಸಂದರ್ಭದಲ್ಲಿ ಉಗ್ರ ಏನು ಹೇಳಿದ್ರು, ಯಾರು ಇರ್ಬೋದು, ಅದರ ಚಲನವಲನ ಇರ್ಬೋದು, ಅವ್ರು ಯಾವ ರೀತಿಯಾಗಿ ಇರ್ಬೋದು, ಇವ್ರ ಹತ್ರ ಏನಾದರೂ ಫುಟೇಜ್ ಇದೆಯಾ ಅಥವಾ ವೀಡಿಯೋಸ್ಗಳಿರ್ಬೋದು, ಅಥವಾ ಎಲ್ಲವನ್ನು ಕೂಡ ಪಡೆದುಕೊಳ್ತಾರೆ, ವಿಚಾರಣೆಯನ್ನು ನಡೆಸ್ತಾರೆ. ಎಲ್ಲೆಲ್ಲಿ ಅಡುಗೆ ಕುಳಿತಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಉಡಿಸ್ ಮಾಡುವಂಥ ಪ್ರಯತ್ನವನ್ನು ನಡೆಸ್ತಾ ಇದೆ ಭಾರತೀಯ ಸೇನೆ. ಜೊತೆಗೆ ನೀವು ಕೂಡ ಗಮನಿಸ್ತಾ ಇರ್ಬೋದು, 2-3 ದಿನಗಳಿಂದ ಏನೇನು ಆಗ್ತಾ ಇದೆ ಬೆಳವಣಿಗೆಯಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗನ್ನು ಕೂಡ ನಡೆಸ್ತಾ ಇದೆ. ಕೇಂದ್ರ ಸರ್ಕಾರ ಇರ್ಬೋದು, ಹಾಗೆ ಮಿಲಿಟರಿ ಪಡೆ, ಜೊತೆಗೆ ಪಾಕಿಸ್ತಾನವನ್ನು ಉಡೀಸ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಟ್ರಿಪ್ ಹೋಗಿದ್ದು ಯಾವಾಗ, ಎಷ್ಟು ದಿನದ ಪ್ಲಾನ್ ಇದು, ಯಾವ ಕಾರಣಕ್ಕೆ ಹೋಗಿದ್ರಿ ಎಂದೆಲ್ಲ NIA ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡಿತಾ ಇರುವಂಥ NIA ತಂಡ ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಅದರ ಬಗ್ಗೆ